ಗಂಟೆ ಆಗೈತೆ ರೀ. ನಮ್ಮ ಮನೆಯವ್ರು ನೈಟ್ ಡ್ಯೂಟಿ ಮುಗಿಸ್ಬಂದ್ರೆ ಮಗನ ಜೊತೆ ಬಿಸಿಲು ಕಾಸಾಕತ್ತಾರ. ಈಗ ಕರೆಂಟ್ ಇಲ್ಲದಕ್ಕೆ ಅಡುಗೆ ಮನೆ ನಮ್ಮದು ಫುಲ್ಲು ಡಾರ್ಕ್ ಅನಿಸತ್ತೆ. ಚಹಾ ಮಾಡೋಕೆ ಮೂಡಿರಲಿಲ್ಲ. ನಂಗೆ ಬಳ್ಳಿ ರಂಗೋಲಿನೂ ಬರ್ತಿದ್ದಿಲ್ಲ. ಬಳ್ಳಿ ರಂಗೋಲಿ ಕಲ್ಕೊಂಡೆ ನಾನು. ಮನೆ ಮುಂದೆ ರಂಗೋಲಿ ಹಾಕಿ ನಮ್ಮ ಚಿನ್ನೂನ ಆಟಾಡ್ಸಾತಿದ್ರಿ ನನ್ನ ಹಸ್ಬೆಂಡು. ಸೊ ಅವನು ಒಂದು ಕಡೆ ನಿಲ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ ಐಡಿಯಾ, ಫ್ಲ್ಯಾಶ್ ಕಾರ್ಡ್ ಕೊಟ್ಟರೆ ಅಲ್ಲೇ ಬಿಸಿಲಲ್ಲೇ ಆಟ ಆಡ್ತಾಯಿದ್ದೆ. ಬೆಳಗ್ಗೆ 7:30 8 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾನು ಒಳಗೆ ಬಂದು ಟೀ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಅವನಿಗೆ ಫ್ಲ್ಯಾಶ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಒಂದೊಂದೇ ಯಾವ್ಯಾವುದು ರೆಕಗ್ನೈಸ್ ಮಾಡು, ಒಂದೊಂದೇ ತಗೋ ಅಂತಿದ್ರು. ಸೊ ಮಕ್ಕಳು ಯಾವಾಗಲೂ ನಾವು ಏನು ಮಾಡ್ತೀವೋ ಅದನ್ನೇ ರಿಟರ್ನ್ ಮಾಡ್ತಾರೆ. ನಮ್ಮ ಮನೆಯವರು ಅದನ್ನೆಲ್ಲ ನೀಟಾಗಿ ಹೊಂದಿಸಿಟ್ಟಿದ್ರು. ಅವನು ಒಂದೊಂದೇ ಅದೇ ಪ್ಲೇಸಲ್ಲಿ ನೀಟಾಗಿ ಹೊಂದಿಸಿಡ್ತಾ ಇದ್ದ. ನಾನೇನು ಮಾಡಿದೆ, ಅಷ್ಟೊತ್ತಿಗೆ ಒಳಗಡೆ ಬಂದು ಟೀ ಮಾಡಿದೆ. ಇಬ್ರಿಗೂ ಟೀ ಮಾಡಿಬಿಟ್ಟು ಟೀನ ಅಲ್ಲಿಗೆ ಹಾಕ್ಕೊಂಡು ಹೋದೆ. ಟೀ ಕುಡ್ಕೊಂಡು ನೆಕ್ಸ್ಟ್ ಟೀ ಕುಡಿದ್ಬಿಟ್ರೆ ನೆಮ್ಮದಿಯಾಗಿ ಮುಂದಿನ ಕೆಲಸ ಮಾಡ್ಬೋದಲ್ವ. ಸೊ ಟೀ ಅವ್ರಿಗೂ ಅಲ್ಲೇ ಆಚೆ ಕೊಟ್ಟೆ. ಅವರು ಅಲ್ಲೇ ಕುಡಿತಾ ನೆಕ್ಸ್ಟ್ ಚಿನ್ನೂನ ಇನ್ನೊಂದು ಸ್ವಲ್ಪ ಬಿಸಿಲು ಆಟ ಆಡ್ಸೋದು ಕಂಟಿನ್ಯೂ ಮಾಡಿದ್ರು. ಮಾರ್ನಿಂಗ್ 7:30 8 ಗಂಟೆವರೆಗೂ 8:30ವರೆಗೂ 1 ಅವರ್ ಅಲ್ಲೇ ಆಟ ಆಡ್ದೆ ಚೆನ್ನಾಗಿ ಬಿಸಿಲಲ್ಲಿ. ಅದಾದಮೇಲೆ ನಾನು ಸ್ವಲ್ಪ ಮಾರ್ನಿಂಗ್ ಬಿಸಿಲು ಚೆನ್ನಾಗಿತ್ತು ಅಂತ ಶೇಂಗಾ ಚಟ್ನಿ ಮಾಡೋಣ ಅಂತ ಇದ್ದೆ. ಸೊ ಅದಕ್ಕೆ ಶೇಂಗಾನೆಲ್ಲ ನಾನು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿ, ಶೇಂಗಾ ಎಲ್ಲ ಚೆನ್ನಾಗಿತ್ತು, ಬಟ್ ಯಾಕೋ ಸ್ವಲ್ಪ ನಮ್ಮಿದೆ ಅಥವಾ ಸ್ವಲ್ಪ ಹಸಿ ಕಾಳಿದೆ ಅಂತ ಅನ್ನಿಸ್ತು. ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ನಮಗೆ ಹುರಿಯೋವಾಗ ಈಸಿ ಆಗುತ್ತೆ. ಅದಕ್ಕೆ ಅದನ್ನೇನು ಮಾಡಿದೆ, ಶೇಂಗಾನೆಲ್ಲ ಒಂದು ಸ್ಟೀಲ್ ಬೌಲಿಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗೋಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ. ಚೆನ್ನಾಗಿತ್ತು ಶೇಂಗಾ ದಪ್ಪಗೆ. ಚಟ್ನಿ ನಮ್ಮ ಕಡೆ ನಾರ್ತ್ ಕರ್ನಾಟಕ ಸೈಡು ನಮಗೆ ಶೇಂಗಾ ಚಟ್ನಿ ಇಲ್ಲ ಅಂತಂದರೆ ಅಡುಗೆನೇ ಆಗಲ್ಲ. ಆಮೇಲೆ ಒಳಗಡೆ ಬಂದು ಬದನೆಕಾಯಿ ಪಲ್ಯ ಚಪಾತಿ ಮಾಡಿದ್ರಾಯ್ತು ಅಂತ. ಬದನೆಕಾಯಿ ನಾವು ಮುಳುಗಾಯಿ ಅಂತ ಕರಿತೀವಿ, ಬದನೆಕಾಯಿ ಪಲ್ಯ ಅಥವಾ ಮುಳುಗಾಯಿ ಪಲ್ಯ ಮಾಡಿದ್ರಾಯ್ತು ಅಂತ. ಬದನೆಕಾಯಿ ಎಲ್ಲ ಹುರಿದಿಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿ, ಕೊತ್ತಂಬರಿನೂ ಎಲ್ಲ ಕಟ್ ಮಾಡಿ ತೊಳೆದು ನೀಟಾಗಿ ಒಂದು ಕಡೆ ಇಟ್ಕೊಂಡೆ. ಅದಾದಮೇಲೆ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊಳ್ಳೋಕೆ ಶುರು ಮಾಡಿದೆ. ಯಾರಿಗಾರ ಬದನೆಕಾಯಿ ಪಲ್ಯ ಗೊತ್ತಿಲ್ಲ ಅಂತಂದರೆ ನೋಡಿ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬದನೆಕಾಯಿನ ಈ ಥರ ನೀಟಾಗಿ ಸ್ಲೈಸ್ ಮಾಡಿ, ನಾವು ಕೆಲವೊಬ್ರು ಉದ್ದುದ್ದಕ್ಕೆ ಕಟ್ ಮಾಡ್ತಾರೆ, ನಮ್ಗೆ ಈ ಥರ ಕಟ್ ಮಾಡಿದ್ರೇ ಟೇಸ್ಟ್ ಬರುತ್ತೆ. ಈ ಥರ ನೀಟಾಗಿ ಕಟ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಬದನೆಕಾಯಿ ಹೋಳುಗಳನ್ನು ಅದಕ್ಕೆ ಹಾಕ್ಕೊಂಡು ಬರಬೇಕು. ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗಿಬಿಡ್ತದೆ. ಸೊ ನಾನೇನು ಮಾಡಿದೆ, ಎಲ್ಲ ಬದನೆಕಾಯಿನೂ ಮೊದಲು ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ನೀರಿಗೆ ಹಾಕಿ ಇಟ್ಕೊಳ್ತಾಯಿದ್ದೀನಿ. ಸೊ ನೀರಿಗೆ ಹಾಕಿ ಇಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ನೀರಲ್ಲಿ ಬಿಟ್ಟರೆ ನೆಕ್ಸ್ಟ್ ಬೇರೆ ಎಲ್ಲ ಸಾಮಾನು ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಕಪ್ಪಾಗಲ್ಲ, ಕಂದಲ್ಲ ಮುಳುಗಾಯಿ ಅಂತ. ನಾವೇನು ಮಾಡ್ತೀವಿ, ನೀರಿಗೆ ಹಾಕಿ ನೀರಲ್ಲಿ ಮುಳುಗೋ ಅಷ್ಟು ನೀರು ಹಾಕಿ ಇಡ್ತೀವಿ. ಅದಾದಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡು ಬದನೆಕಾಯಿ ಪಲ್ಯಗೆ ನಾವು ಚೆಲ್ಟ ಅಂತ ಮಾಡ್ಕೋತೀವಿ. ಸೊ ಹಸಿಮೆಣ್ಸಿನ್ಕಾಯಿ ಖಾರ ಅಂತಲೂ ಕರಿತೀವಿ. ಸೊ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ಕೊಳ್ಳೋದಕ್ಕೆ ನಾನೇನು ಮಾಡಿದೆ, ಮೆಣಸಿನ್ಕಾಯಿನೆಲ್ಲ ತೆಗೆದು ಅದಕ್ಕೆ ಬೆಳ್ಳುಳ್ಳಿ, ಜಿಂಜರು, ಉಪ್ಪು, ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಒಂದು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಪಲ್ಯನೂ ಸ್ಟಾರ್ಟ್ ಆಯಿತು. ಎಣ್ಣೆ ಹೆಚ್ಕೊಂಡಿರೋ ಈರುಳ್ಳಿ ಎಲ್ಲನೂ ಟೊಮೆಟೊ ಹಾಕಿ ಹಸಿ ಖಾರನ ಹಾಕಿ ಒಂದು ರೌಂಡ್ ಹಿಂಗೆ ಬೇಯಿಸ್ಕೊಂಡು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿನ ಹಾಕ್ಬಿಟ್ಟು ಅದಕ್ಕೆ ಬೇಕಾಗಿರೋ ಮಸಾಲೆನ ಹಾಕಬೇಕು. ಯಾವ್ಯಾವ್ದು ಮಸಾಲೆ ಅಂತಂದರೆ ಉಪ್ಪು, ಬೆಲ್ಲ, ಹುಚ್ಚೆಳ್ಳು ಪುಡಿ, ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಈ ಥರ ಪಲ್ಯನ ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 10 ನಿಮಿಷ, 10 ನಿಮಿಷ ಅಲ್ಲ ಸಾರಿ, ಒಂದು ನಿಮಿಷ ಇಲ್ಲ ಅಂದರೆ 2 ನಿಮಿಷ ಹೀಗೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾನೇನು ಮಾಡ್ತೀನಿ, ನೀವು ಡ್ರೈ ತಿಂತೀರಾ ಬದನೆಕಾಯಿ ಪಲ್ಯ ಅಂದರೆ ಓಕೆ, ಇಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗೋಯ್ತು. ಅದ್ರ ಜೊತೆಗೆ ಚಪಾತಿ ಜೊತೆಗೆ ಬದನೆಕಾಯಿ ಪಲ್ಯ ಹಚ್ಕೊಂಡು ತಿಂತಾಯಿದ್ರೆ
2 ಚಪಾತಿ ತಿನ್ನೋರು 4 ಚಪಾತಿ ತಿಂತೀರ. ನಮ್ಮ ಶೇಂಗಾ ಚಟ್ನಿ ಖಾಲಿ ಆಗಿತ್ತು ಅಂದೆಲ್ಲ, ಇದು ಲಾಸ್ಟ್ ಉಳಿದಿತ್ತು. ದೆನ್ ನೆಕ್ಸ್ಟು 1 ರೌಂಡು ಸೌತೆಕಾಯಿ, 1 ರೌಂಡು ಈರುಳ್ಳಿನೂ ಇಟ್ಕೊಂಡು ಚೆನ್ನಾಗಿ ಚಪಾತಿ ಮತ್ತು ಬದನೆಕಾಯಿ ಪಲ್ಯನ ಟಿಫಿನಿಗೆ ತಿನ್ಕೊಂಡ್ವಿ. ಅದಾದಮೇಲೆ ನೋಡ್ರಿ ನಮ್ಮ ಚಿನ್ನು ಮನೆಯೆಲ್ಲ 1 ರೌಂಡು ಡಬ್ಬೆ ಕಿತ್ತು ಹಾಕಿ ಇಟ್ಟಿರ್ತಾನೆ. ಅದನ್ನೆಲ್ಲ ಒಂದು ಕಡೆಯಿಂದ ಹೊಂದಿಸ್ಕೊಂಡು ಬರಬೇಕು ನಾನು. ಅಲ್ಲಿ ನೋಡಿ ಮನೆಯೆಲ್ಲ 1 ರೌಂಡ್ ಕಿತ್ತು ಹಾಕಿ ಇಟ್ಟಿರ್ತಾನೆ. ಸೊ ಅವ್ನಿಗೆ ಆಟ ಆಡೋಕ್ಕೆ ಅಂತಲೇ ನಾವೇನು ಮಾಡಿದ್ವಿ, ಪ್ಲೇಸ್ ಬಿಟ್ಟಿದ್ದೀವಿ. ಸೊ ಅವ್ನು ಆಟ ಆಡ್ಕೊಂಡು ಇಲ್ಲಿದ್ದಿದ್ದು ಶುಂಠಿ ತಂದು ಆಯ್ತು ರೀ. ಚಪಾತಿ ಮುಳಗಾಯಿ ಆಯಿತು. ಈಗ ರೈಸ್ ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಖಾಲಿ ಆಗಿತ್ತು ಅಂತ ಹೊಡ್ತೈತಿ. ಸೊ ಮನೆಗೆ ಸ್ನ್ಯಾಕ್ಸ್ ಬಂತು. ಏನಿದೆ ಸ್ನ್ಯಾಕ್ಸ್ ನೋಡುವ. ವಾವ್, ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಎದ್ದು ಎಲ್ಲ ಕೆಲಸ ಮುಗಿಸಿದ್ದೆ. ಆಮೇಲೆ ಹಾಲು ತೊಗೊಬಂದರು. ಸೊ ಅದಕ್ಕೆ ಮಸ್ತಾಗಿ ಟೀ ಮಾಡಿ ಟೀ ನನಗೂ ನನ್ನ ಹಸ್ಬೆಂಡ್ಗೂ 2 ಕಪ್ಪಲ್ಲಿ ಹಾಕಿ, ಫಸ್ಟು ನನ್ನ ಹಸ್ಬೆಂಡು ಮಾರ್ನಿಂಗ್ ಡ್ಯೂಟಿ ಇತ್ತು ಅವ್ರದ್ದು 6 o'clock ಅವರಿಗೆ ಟೀ ಕೊಟ್ಬಿಟ್ಟು ನೆಕ್ಸ್ಟು ನಾನು ನನ್ನ ಕೆಲಸಗಳನ್ನು ಮುಂದುವರಿಸ್ಕೊಂಡೆ. ಮಾರ್ನಿಂಗೇ ಬೇಗನೆ ಎದ್ದು ಎಲ್ಲ ಕೆಲಸ ಆಗಿತ್ತು. ಆದರೆ ರಂಗೋಲಿ ಹಾಕಿರಲಿಲ್ಲ ನಾನು. ಸ್ವಲ್ಪ ಬಳ್ಳಿ ರಂಗೋಲಿ ಕಲಿತಾ ಇದ್ದೀನಿ. ಅದಕ್ಕೆ ನೋಡ್ಬಿಟ್ಟು ಹಾಕೋಣ ಅಂತ ಹೇಳಿ ಮೊಬೈಲಲ್ಲಿ ನೋಡ್ತಾ ಪಕ್ಕಕ್ಕೆ ಟೀ ಕುಡಿತಾ ರಂಗೋಲಿ ಹಾಕ್ಕೊಂಡು ಕೂತಿದ್ದೆ. ಅದೊಂದು ಗ್ಲಿಮ್ಸ್ ನಮ್ಮ ಮನೆಯವ್ರು ತಗೊಂಡಿದ್ದಾರೆ. ನೋಡಿ, ಈ ಥರ ರಂಗೋಲಿ ನಾನು ಕಲ್ತ್ಕೊಂಡು ಹಾಕಿರೋದು. ಅದಾದಮೇಲೆ ತುಳಸಿ ಪೂಜೆ, ಸ್ನಾನ ಆಯಿತು. ತುಳಸಿ ಪೂಜೆ ಮಾಡೋಣ ಅಂತ, ತುಳಸಿ ಪೂಜೆ ಮಾಡಬೇಕು ಅಂತ ಹೇಳಿ ಹೂವು ಆಯಿತು. ತುಳಸಿ ಪೂಜೆ ಹೂವು ಏರ್ಸೋಕೆ ಹೋಗ್ತಾಯಿದ್ದೀನಿ ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆ. ನೆನ್ನೆದ್ದು ಇರೋ ಹೂವೆಲ್ಲ ತೆಗೆದು ಬೆಳಗ್ಗೆ, ಆ್ಯಕ್ಚುಲಿ ಬೆಳಗ್ಗೆ ಹೂವು ಹಾಕಿದ್ದೆ, ಬಟ್ ಫ್ರೆಶ್ಶಾಗಿ ಅದೇ ಮತ್ತೆ ತೊಗೊಂಡೆ ಹೊಸದು. ಯಾಕೋ ಚೆನ್ನಾಗಿತ್ತು ಅಂತ ತುಳಸಿ ಗಿಡಕ್ಕೆ ನಾನು ರೆಗ್ಯುಲರಾಗಿ ಈ ಥರ ಅಲಂಕಾರ ಮಾಡ್ತೀನಿ. ಯಾರು ನಿಮ್ಮ ಮನೇಲಿ ತುಳಸಿ ಪೂಜೆ ಮಾಡ್ತೀರಾ ಅಥವಾ ಡೈಲಿ ಈ ಥರ ತುಳಸಿ ಪೂಜೆ ಮಾಡ್ತೀರಾ ನನಗೆ ತಿಳಿಸಿ. ನಾನು ನಂಬ್ತಾ ಇರಲಿಲ್ಲ ಮೊದಲು ದೇವರನ್ನ ಅಥವಾ ತುಳಸಿ ಪೂಜೆನ. ಬಟ್ ನನಗೆ ಯಾವಾಗ ಬೆಳಗ್ಗೆ 4 ಗಂಟೆಗೆದ್ದು ತುಳಸಿ ಪೂಜೆ ಇದೆಲ್ಲ ನಂಬಕ್ಕೆ ಶುರು ಮಾಡಿದ್ದೀನೋ ನನಗೆ ಒಳ್ಳೆಯದಾಗಿದೆ. ಅಷ್ಟೊತ್ತಿಗೆ ನಾನು ಚಿನ್ನನ ಕರ್ಕೊಂಡು ಬಂದು ಎಳೆ ಬಿಸಿಲಲ್ಲಿ ಕೂಡಿಸ್ಕೊಂಡೆ. ರೆಗ್ಯುಲರಾಗಿ ಕೂಡೋ ಥರನೇ ನಾನು ಒಂದು ಸ್ವಲ್ಪ ಅಲ್ಲೇ ಅವನ ಜೊತೆಗೆ ಕೂತ್ಕೊಂಡೆ. ಯಾಕಂದರೆ ಅವನು ಇನ್ನೂ ನಿದ್ದೆಗಣ್ಣಲ್ಲಿದ್ದ. ನಾನು ಕೂತ್ಕೊಂಡಿರಲಿಲ್ಲ ಅಂತಂದರೆ ಅವನು ಕೂಡ್ತಾ ಇರಲಿಲ್ಲ. ಅದಕ್ಕೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಸೇ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಸೇ ಗುಡ್ ಮಾರ್ನಿಂಗ್. Good morning, Chinu. Say good morning. Good morning. Say good morning. Good morning. Ikada. Good morning. Very good morning. Good morning, Chinu.
ನಾನು ಚಿನ್ನು ಸ್ನಾನ ಮಾಡ್ಕೊಂಡು ಇದ್ದೀವಿ. ನೋಡು. ಟಿಫಿನ್ಗೆ ಸೂಜಿ ರವೆ ಉಪ್ಪಿಟ್ಟು, ಅದ್ರ ಜೊತೆ ಕಾಯಿ ಚಟ್ನಿ ಆ್ಯಂಡ್ ನಮ್ಮ ಚಿನ್ನುಗೋಸ್ಕರ ಮೊಟ್ಟೆ ನಾನು ಬಾಯ್ಲ್ ಮಾಡಿದ್ದೆ, ಬಟ್ ಅವನು ತಿನ್ನಲಿಲ್ಲ. ಸೊ ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು ಒಂದೊಂದು ಶೇರ್ ಮಾಡಿಕೊಂಡ್ವಿ. ದೆನ್ ನೆಕ್ಸ್ಟು ಮಧ್ಯಾಹ್ನಕ್ಕೆ ಖಾರ ಪೊಂಗಲ್ ಮಾಡ್ಕೊಂಡ್ರಾಯ್ತು ಅಂತ ಒಂದು ಅರ್ಧ ಕಪ್ಪು ಬೇಳೆ, ಒಂದು ಅರ್ಧ ಕಪ್ ಹೆಸರು ಬೇಳೆ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ವಿಜಿಲ್ ಹಾಕ್ಕೋಬೇಕು. ನಿಮ್ಮ ಕ್ವಾಂಟಿಟಿ ನೋಡ್ಕೊಳ್ಳಿ. ನಾನು ಸ್ವಲ್ಪ ಹೆಸರುಬೇಳೆ ಕಡಿಮೆ ಹಾಕಿದ್ದೆ, ಸ್ವಲ್ಪ ರೈಸ್ ಜಾಸ್ತಿ ಇತ್ತು. ಇಲ್ಲ ನಾವು ಹೆಸರುಬೇಳೆ ಚೆನ್ನಾಗಿ ತಿಂತೀವಿ ಅನ್ನೋರು ನೀವು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೋಬೋದು. ಓಕೆ, ಪನ್ನೀರ್ನ ಜಸ್ಟ್ ಮ್ಯಾರಿನೇಟ್ ಮಾಡಿದ್ದೀನಿ ಮೊಸರಲ್ಲಿ. ಇದಕ್ಕೆ ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಆ್ಯಂಡ್ ಉಪ್ಪು, ದೆನ್ ನೆಕ್ಸ್ಟ್ ಒಂದು ಚಿಟಿಕೆ ಅರಿಶಿನ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಟು ಹಾಕಿ ಈ ಥರ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಮೊಸರಲ್ಲಿ ನೆನೆ ಹಾಕಿದ್ದೀನಿ. ಇದನ್ನೇ ಫ್ರೈ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಪೊಂಗಲ್ ಇನ್ನೊಂದೆರಡು ವಿಜಿಲ್ ಹಾಕಬೇಕು. ಪೊಂಗಲ್ಗೆ ಖಾರ ಪೊಂಗಲ್ ಮಾಡೋಕ್ಕೆ ಸ್ವಲ್ಪ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಮೆಣಸು, ಆಪ್ಷನಲ್ ಬೆಳ್ಳುಳ್ಳಿ ನಿಮಗೆ. ಸೊ ವಿಜಿಲ್ ಆಯಿತು. ಕುಕ್ಕರ್ ತೆಗೆದ ತಕ್ಷಣ ಈ ರೀತಿ ಕಾಣ್ತಾ ಇತ್ತು. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೋಬೇಕು. ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡು ನಾನೇನು ಸಾಮಗ್ರಿ ಹೇಳಿದ್ದೀನಿ ಅದನ್ನು ಎಣ್ಣೆಲಿ ಒಗ್ಗರಣೆ ಕೊಟ್ಬಿಟ್ರೆ ನಿಮಗೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ನನಗೆ ಅದು ವಿಡಿಯೋ ಗ್ಲಿಮ್ಸ್ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಸನ್. ತುಂಬ ಅವನ ಜೊತೆ ಆಟ ಆಡ್ತಾ ಇದ್ದೆ. ಅವನು ಫ್ರೀ ಕೊಡ್ತಾ ಇರಲಿಲ್ಲ ನನಗೆ. ಅದಕ್ಕೆ ಖಾರ ಪೊಂಗಲ್ ವೆರಿ ಈಸಿ. ದೆನ್ ನೆಕ್ಸ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು, ಅದನ್ನು ನಾನು ಈ ಥರ ಫ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಮ್ಯಾರಿನೇಟ್ ಮಾಡಿರೋ ಪನ್ನೀರು. ಸೊ ಇವತ್ತಿಗೆ ನಮ್ಮ ಊಟ ಬಂದು ಖಾರ ಪೊಂಗಲ್, ಮ್ಯಾರಿನೇಟ್ ಮಾಡಿರೋ ಪನ್ನೀರ್ ಆ್ಯಂಡ್ ಕಾಯಿ ಚಟ್ನಿ.